ಸರ್ಕಾರದ ವಿರುದ್ಧ ಇನ್ನು ಮಹಾನಗರ ಪಾಲಿಕೆಗಳು ಸಿಡಿದೆದ್ದಿವೆ. ನಾಳೆಯಿಂದ ರಾಜ್ಯದ 9 ಮಹಾನಗರ ಪಾಲಿಕೆ ಬಂದ್ ಮಾಡಕ್ಕೆ ನಿರ್ಧಾರ ಮಾಡಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪಾಲಿಕೆ ನೌಕರರು ತೀರ್ಮಾನವನ್ನ ಮಾಡಿರೋದು. ನಾಳೆಯಿಂದ ರಾಜ್ಯದ 9 ಮಹಾನಗರ ಪಾಲಿಕೆಯ ಕಾರ್ಯ ಬಂದ್ ಆಗುತ್ತೆ. ಮಂಗಳೂರು ಮಹಾನಗರ ಪಾಲಿಕೆ ಹೊರತುಪಡಿಸಿ ಎಲ್ಲಾ ಪಾಲಿಕೆಗಳು ಕೂಡ ಬಂದ್ ಆಗುತ್ತವೆ. ಬೆಂಗಳೂರು ಮಹಾನಗರ ಪಾಲಿಕೆ ಮಾತ್ರ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದ ಬಿಬಿಎಂಪಿ ನೌಕರರ ಸಂಘ. ಯಾಕೆ ಬಿಬಿಎಂಪಿ ಅವರು ಹಿಂದೆ ಸರಿದ್ರು? ಏನಾದರೂ ಪ್ರೆಷರ್ ಬಿಲ್ಡ್ ಮಾಡಿದ್ರಾ ಅಂತ? ಅಂದರೆ ಅವರಿಗೆ 8 ತಿಂಗಳ ಹಿಂದೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ಅವ್ರಿಗೆ ಏನೇನು ಬೇಡಿಕೆಗಳಿದೆ ಎಲ್ಲ ಈಡೇರಿಸ್ತೀವಿ ಅಂತ ಹೇಳಿ. ಅದನ್ನು ಯಾವುದನ್ನು ಕೂಡ ಈಡೇರಿಸಿಲ್ಲ. 8 ತಿಂಗಳಿಂದ ಕಾಯ್ಕೊಂಡು ಬಂದಿದ್ದಾರೆ ಅವರು. ಅದು ಯಾವುದೂ ಈಡೇರಿಸಿಲ್ಲ. ಹಾಗಾಗಿ ಈಗ ಅವರು ಅನಿರ್ದಿಷ್ಟವಾದಂಥ ಪ್ರತಿಭಟನೆಗೆ ಮುಂದಾಗಿದ್ದಾರೆ, ಮುಷ್ಕರಕ್ಕೆ. ಸೊ ಅದರಲ್ಲಿ ಮಂಗಳೂರಿಲ್ಲ, ಬೆಂಗಳೂರಿಲ್ಲ. ಸೊ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಇದಕ್ಕೆ ಬಂದ್ ಮಾಡ್ತಾ ಇಲ್ಲ. ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆಯವರು ಆರಂಭದಲ್ಲಿ ಹೂ ಅಂತಂದರು. ಆಮೇಲೆ ಬಿಬಿಎಂಪಿ ನೌಕರರ ಸಂಘ ಈಗ ಪ್ರತಿಭಟನೆಯಿಂದ ಹಿಂದೆ ಸರಿತು. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಈಗ ಯಾಕೆ ಒಗ್ಗಟ್ಟಾಗಿರುವಂಥವರಲ್ಲಿ ಬಿರುಕು ಮೂಡಿ ಒಬ್ಬೊಬ್ಬರು ನಾನು ಬರಲ್ಲ ನೀನು ಬರಲ್ಲ ಅಂತ ಹೇಳಿ ಈಗ ಆಚೆ ಹೋಗ್ತಾ ಇದ್ದಾರೆ? ಏನಾಯ್ತು ಇವರಲ್ಲಿ ಅಂತ? ಖಂಡಿತ ಅರುಣ್, ಇವತ್ತು 10 ಮಹಾನಗರ ಪಾಲಿಕೆಯವರು ಒಟ್ಟಿಗೆ ಎಲ್ಲ ನೌಕರರು ರಜೆ ಹಾಕಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮಧ್ಯಾಹ್ನದ ವೇಳೆಗೆ ಬಿಬಿಎಂಪಿ ಆಯುಕ್ತರು ಬಂದು ಭೇಟಿ ನೀಡಿ ನಿಮ್ಮ ಏನು ಬೇಡಿಕೆಗಳಿದೆ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದಂತಹ ಒಂದು ಭರವಸೆ ನೆಲೆಯಲ್ಲಿ ಮುಖ್ಯವಾಗಿ ಬಿಬಿಎಂಪಿಯವರು ಈಗ ಎಂದಿನಂತೆ ಕೆಲಸ ಕಾರ್ಯಗಳಿಗೆ ನಾವು ನಾಳೆಯಿಂದ ತೊಡಗ್ತೀವಿ ಅಂತಿದ್ದಾರೆ. ಕಾರಣ ಇಷ್ಟೇ, ಬಿಬಿಎಂಪಿ ವಿಚಾರವಾಗಿ ಈಗಾಗಲೇ ಸರ್ಕಾರದ ಜೊತೆಗೆ ಚರ್ಚೆಗಳಾಗಿದೆ. ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತಿದೆ. ಬಿಬಿಎಂಪಿಯಿಂದ ಏನು ಗ್ರೇಟರ್ ಬೆಂಗಳೂರು ಆಗ್ತಿದೆ, ಆ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಬಿಬಿಎಂಪಿ ನೌಕರರ ಬೇಡಿಕೆ ಏನಿತ್ತು, ನೇಮಕಾತಿ ಮಾಡ್ಕೋಬೇಕು ಮತ್ತು ಕಾರ್ಮಿಕರನ್ನು ನೌಕರರನ್ನು 7ನೇ ವೇತನಕ್ಕೆ ಸರ್ಕಾರಿ ವೇತನವನ್ನು ಜಾರಿಗೊಳಿಸಬೇಕು ಅಂತ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅತಿ ಶೀಘ್ರದಲ್ಲೇ ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ನಗರ ಆಯುಕ್ತರು ನೀಡಿದ ಹಿನ್ನೆಲೆಯಲ್ಲಿ ಅವರು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಆದರೆ ಉಳಿದಂತೆ 9 ಮಹಾನಗರ ಪಾಲಿಕೆ ಏನಿದೆ, ಮೈಸೂರಾಗಿರ್ಬೋದು, ಬೆಳಗಾವಿ ಆಗಿರ್ಬೋದು ಅಥವಾ ದಾವಣಗೆರೆ ಆಗಿರ್ಬೋದು, ಈ ಥರ ಅವರು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನು ಇಲ್ಲಿವರೆಗೂ ಈಡೇರಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಮಂಗಳೂರಲ್ಲಿ ಮಾತ್ರ ಯಾಕೆ ಕೆಲಸ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ, ಮಂಗಳೂರಲ್ಲಿ ರೆಡ್ ಅಲರ್ಟ್ ಇರೋದ್ರಿಂದ ಅಲ್ಲಿನ ಏನು ಮಳೆಯ ವಾತಾವರಣ ಹೆಚ್ಚಾಗಿರೋದ್ರಿಂದ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಹಾಗಾಗಿ ಅಲ್ಲಿನ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳ ಕೆಲಸ ತೀರಾ ಅಗತ್ಯ ಇರೋದ್ರಿಂದ ಅವರು ಪ್ರತಿಭಟನೆ ಭಾಗಿಯಾಗೋದಿಲ್ಲ. ಕಪ್ಪು ಬಟ್ಟೆ ಧರಿಸಿ ಅವರು ಕೆಲಸ ಮಾಡ್ತಾರೆ. ಉಳಿದಂತೆ 8 ಮಹಾನಗರ ಪಾಲಿಕೆಯವರು ಏನು ಬಂದ್ ಮಾಡಿ ಅವರವರ ಕೇಂದ್ರ ಕಚೇರಿಗಳ ಮುಂದೆನೇ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಅದು ನಾಳೆಯಿಂದ ಶುರು ಆಗುತ್ತೆ ಅಂತಲೂ ಸಹ ಮಾಹಿತಿ ನೀಡಿರುವಂಥದ್ದು. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ 2 ಮಹಾನಗರ ಪಾಲಿಕೆಗಳು ಕರ್ತವ್ಯದಲ್ಲಿರೋದಿಲ್ಲ. ಒಂದು ಮಂಗಳೂರಿಗೆ ಒಂದೇ ಅವ್ರದ್ದೇ ಆದಂಥ ಅನಿವಾರ್ಯತೆ ಇರೋದ್ರಿಂದ ರೆಡ್ ಅಲರ್ಟ್ ಇದೆ, ಅಲ್ಲಿ ಹೆಚ್ಚಿನ ಮಳೆ ಆಗುತ್ತೆ. ಹಾಗಾಗಿ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಅವರು ಕಪ್ಪು ಬುಟ್ಟಿ ಧರಿಸಿ ಕೆಲಸವನ್ನು ಮಾಡ್ತಾರೆ. ಬಟ್ ಬೆಂಗಳೂರಿನವ್ರಿಗೇನೋ ಭರವಸೆ ಕೊಟ್ಟರಂತೆ, ಅವ್ರು ಎದ್ದು ಹೋಗ್ಬಿಟ್ರಂತೆ. ಅದೇ ನಡು ನೀರಲ್ಲಿ ಕೈ ಬಿಡೋ ಕೆಲಸ ಇದು.